ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್. ನಮ್ಮ ಜೀವನದಲ್ಲಿ ಹಲವಾರು ಗಾದೆ ಮಾತುಗಳನ್ನು ಕೇಳುತ್ತೇವೆ. ಸಾಧಕರು ಹೇಳಿದ ಕೆಲವೊಂದು ಸ್ಫೂರ್ತಿದಾಯಕ ಮಾತುಗಳನ್ನು ದಿನನಿತ್ಯ ನೋಡುತ್ತೇವೆ. ಅದೇ ರೀತಿ ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಕೆಲವೊಂದು ಕೈ ಸತ್ಯಗಳು ನೋಡಿದಾಗ ನಮ್ಮ ಜೀವನದಲ್ಲಿ ನಡೆದಿರುವ ಹಾಗೆ ಭಾಸವಾಗುತ್ತೆ. ಅಂತಹ ನಮ್ಮ ಲೈಫ್ಗೆ ತುಂಬ ಹತ್ತಿರವಾದಂತಹ ಕಹಿ ಸತ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಅವರ ಮುಂದೆ ನಮ್ಮ ಮನದಾಳದ ಮಾತು ಹೇಳಿಕೊಳ್ಳುತ್ತೇವೋ ಅವರೇ ನಮಗೆ ಸುಲಭವಾಗಿ ಮೋಸ ಮಾಡುತ್ತಾರೆ. ಅರಿಯದೆ ಮಾಡುವ ತಪ್ಪುಗಳನ್ನು ಕ್ಷಮಿಸಿ, ಆದರೆ ಅರಿತು ಮಾಡುವ ತಪ್ಪುಗಳನ್ನು ಕ್ಷಮಿಸಬೇಡಿ. ಒಂದು ವೇಳೆ ನೀವು ತಪ್ಪನ್ನು ಕ್ಷಮಿಸಿದರೆ ನೀವು ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡುತ್ತೀರಾ. ಪ್ರೀತಿ ಎಂಥವರನ್ನು ಬೇಕಾದರೂ ಬದಲಾವಣೆ ಮಾಡುತ್ತೆ ಅಂತಾರೆ. ಅದು ಸುಳ್ಳು. ದುಡ್ಡು ಮತ್ತು ಆಸ್ತಿ ಎಂಥವರನ್ನು ಬೇಕಾದರೂ ಬದಲಾವಣೆ ಮಾಡುತ್ತದೆ. ಇದ್ದಾಗ ಕಲ್ಲಾಗಿರಬೇಕು, ಹೋದಾಗ ಹೂವಾಗಿರಬೇಕು. ಏಕೆಂದರೆ ನಮಗೆ ಔಷಧಿ ಕೊಟ್ಟಂಗೆ ಮಾಡಿ ವಿಷವನ್ನೇ ಕೊಡುತ್ತಾರೆ ಎಲ್ಲರೂ. ಹಸಿದಾಗ ಸಿಗದ ಅನ್ನ, ದಣಿದಾಗ ಸಿಗದ ನೆರಳು, ದುಃಖ ಬಿದ್ದಾಗ ಬಾರದ ಸಂಬಂಧ, ಕಷ್ಟದಲ್ಲಿ ಇದ್ದಾಗ ಬಾರದ ಸ್ನೇಹ, ಹೆಣವಾದಾಗ ತೋರುವ ಪ್ರೀತಿ ಯಾವತ್ತೂ ವ್ಯರ್ಥ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟು ನಾವು ಹಸಿದಡ್ಡರು. ಆದಷ್ಟು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಬದುಕುವುದನ್ನು ಕಲಿತು ಬಿಡಬೇಕು. ಏಕೆಂದರೆ ಇಲ್ಲಿ ಕಣ್ಣೀರು ಒರೆಸುವವರಿಗಿಂತ ಕಣ್ಣೀರು ಭರಿಸುವವರೇ ಜಾಸ್ತಿ. ಒಳ್ಳೆಯ ಮಾತು ಯಾರಿಗೂ ಇಷ್ಟ ಆಗೋದಿಲ್ಲ, ಹಾಗೆಯೇ ಒಳ್ಳೆಯ ಮನಸ್ಸು ಕೂಡ ಯಾರಿಗೂ ಬೇಗ ಅರ್ಥ ಆಗೋದಿಲ್ಲ. ತುಂಬ ಬಿಜಿ ಇದ್ದವರನ್ನು ಯಾವತ್ತೂ ಡಿಸ್ಟರ್ಬ್ ಮಾಡಬಾರದು. ಅವರೇ ನಮ್ಮನ್ನು ಏಕಾಂಗಿಯಾಗಿರಲು ಬಿಡು ಅನ್ನೋಕ್ಕಿಂತ ಮುಂಚೆ ನಾವೇ ದೂರವಿರಬೇಕು. ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಇರೋರು ಇತಿಹಾಸದಲ್ಲಿ ಯಾರೂ ಇಲ್ಲ. ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿ ಇರೋರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಒಂದು ಮರವನ್ನು ಕಡಿಯುವಾಗ ಆ ಮರ ಹೇಳಿತಂತೆ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ, ನೀನು ಕೂಡ. ನೀನು ಸತ್ತಾಗ ನಿನ್ನ ಜೊತೆಗೆ ನನ್ನನ್ನೇ ಬಳಸಿಕೊಳ್ಳುತ್ತಾರೆ ಅಂತ. ಹುಡುಕಿದರೆ ದೇವರೇ ಸಿಗುವ ಈ ದೇಶದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಯಾವ ಲೆಕ್ಕ? ಸ್ವಲ್ಪ ತಾಳ್ಮೆ ಮತ್ತು ಪ್ರಯತ್ನ ಬೇಕು ಅಷ್ಟೇ. ಈ ಜಗತ್ತಿನಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತು ಕೇಳಿ ಹಾಳಾದವರ ಸಂಖ್ಯೆ ಹೆಚ್ಚು. ಈ ಜಗತ್ತಿನಲ್ಲಿ ನಮ್ಮವರು ಅಂತ ಯಾರಾದರೂ ಇದ್ದರೆ ಅದು ಸಮಯ ಮಾತ್ರ. ಏಕೆಂದರೆ ಸಮಯ ಒಳ್ಳೆಯದಾಗಿದ್ದರೆ ಎಲ್ಲರೂ ನಮ್ಮವರು, ಇಲ್ಲವೆಂದರೆ ಯಾರೂ ಇಲ್ಲ. ನೀವು ಸುಂದರವಾಗಿದ್ದರೆ ಅದು ನಿಮ್ಮ ತಂದೆ ತಾಯಿ ಉಡುಗೊರೆ. ನೀವು ನಿಮ್ಮ ಜೀವನವನ್ನು ಸುಂದರ ಮಾಡಿಕೊಂಡರೆ ಅದು ನೀವು ನಿಮ್ಮ ತಂದೆ ತಾಯಿಗೆ ಕೊಡುವ ಗೌರವ. ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಸಂಖ್ಯೆ ಆಗಿರಬೇಕೇ ಹೊರತು ಸಮಯಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಿರಬಾರ್ದು. ಹಿಂದಿನ ಕಾಲದಲ್ಲಿ ಜನ ಕಲ್ಲಿನಿಂದ ಬೆಂಕಿ ಹಚ್ಚುತ್ತಿದ್ದರು, ಆದರೆ ಇವಾಗಿನ ಜನ ಕೇವಲ ಮಾತಿನಿಂದ ಬೆಂಕಿ ಹಚ್ಚಿಬಿಡುತ್ತಾರೆ. ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರೇ ನಮ್ಮ ಬದುಕಿನ ಉತ್ತಮ ಶಿಕ್ಷಕರು. ಏಕೆಂದರೆ ನಮ್ಮನ್ನು ನೋಡಿ ಉರಿದುಕೊಂಡು ಬೂದಿಯಾಗಲು ಇಷ್ಟಪಡುತ್ತಾರೆ. ಸ್ಫೂರ್ತಿ ತುಂಬುವ ಒಬ್ಬ ಸ್ನೇಹಿತ ಇದ್ದರೆ ಸಾಕು, ಅಸಾಧ್ಯವು ಸಾಧ್ಯವಾಗುತ್ತದೆ. ಮನುಷ್ಯನಿಗೆ ಸ್ವಲ್ಪ ಭಯ ಇರಬೇಕು, ಏಕೆಂದರೆ ಆವಾಗಷ್ಟೇ ಆತ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು. ಕೊನೆಯದಾಗಿ ಒಂದು ಮಾತು ಕಲಿಯುವುದಕ್ಕೆ 3 ವರ್ಷ ಸಾಕು, ಆದರೆ ಹೇಗೆ ಮಾತನಾಡಬೇಕು ಅನ್ನೋದನ್ನು ಕಲಿಯೋದಕ್ಕೆ ಜೀವನ ಪೂರ್ತಿ ಬೇಕು. ಏಕೆಂದರೆ ಮಾತು ಮನಸ್ಸನ್ನು ಗೆಲ್ಲಬೇಕು, ಮನುಷ್ಯನನ್ನು ಕೊಲ್ಲಬಾರದು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.